ಕಾಂಗ್ರೆಸ್ ಪಕ್ಷದ ಪರಿಚಿತ ಅಭ್ಯರ್ಥಿ ಬಿ ಶಿವರಾಮ್ ರವರು ಇತ್ತೀಚೆಗೆ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಶಾಸಕರ ವಿರುದ್ಧ ಮಾಡಿದ ಆರೋಪಗಳು ಯಾವುದೇ ಆಧಾರವಿಲ್ಲದ ಹತಾಶ ಮನೋಭಾವದಿಂದ ಕೂಡಿದ ಸುಳ್ಳು ಆರೋಪಗಳಾಗಿವೆ ಎಂದು ಬಿಜೆಪಿ ತಾಲೂಕು ಅಧ್ಯಕ್ಷ ಸಂಜು ಕೌರಿ ತೀವ್ರವಾಗಿ ಟೀಕಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿ ಶಿವರಾಮ್ ಅವರು ಕಮಿಷನ್ ಆಸೆ ಬಗ್ಗೆ ಮಾತನಾಡುವ ನೈತಿಕತೆ ಹೊಂದಿಲ್ಲ. ಕಮಿಷನ್ ನಡೆದಿದ್ದರೆ ಅವರದ್ದೇ ಸರ್ಕಾರ ಇರುವಾಗ ತನಿಖೆ ಮಾಡಲು ಏಕೆ ಮುಂದಾಗಲಿಲ್ಲ? ಕಮಿಷನ್ ಪಡೆದವರು ಯಾರು ಎಂಬುದನ್ನು ಸ್ಪಷ್ಟಪಡಿಸಲಿ ಎಂದು ಪ್ರಶ್ನಿಸಿದರು. 50 ಕೋಟಿ ವೆಚ್ಚದಲ್ಲಿ ಬ್ರಿಡ್ಜ್ ಹಾಗೂ ಫ್ಲೈಓವರ್ ಯೋಜನೆಗೆ ಈಗಾಗಲೇ ಸರ್ಕಾರದಿಂದ ಅನುಮೋದನೆ ದೊರೆತಿದ್ದು, ಅದರಲ್ಲಿಯೂ ಶಾಸಕರೇ ಲೇವಡಿ ಮಾಡಿದ್ದಾರೆ ಎಂಬುದು ಆರೋಪ. ಅದೇ ರೀತಿ ಖಾಸಗಿ ಜಾಗದ ಬಸ್ ಸ್ಟ್ಯಾಂಡ್ ಅಭಿವೃದ್ಧಿ ಕೆಲಸಕ್ಕೂ ವಿರೋಧ ವ್ಯಕ್ತಪಡಿಸುವ ಮೂಲಕ ಬಿ ಶಿವರಾಮ್ ಅವರು ಅಭಿವೃದ್ಧಿಗೆ ಅಡ್ಡಿಪಡಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಗಣಪತಿ ದೇವಸ್ಥಾನಕ್ಕೆ ಚಪ್ಪಲಿ ಹಾರ ಪ್ರಕರಣದಲ್ಲಿ ಬಿ ಶಿವರಾಮ್ ಅವರು ಒಂದು ಹೇಳಿಕೆಯನ್ನು ಕೂಡ ನೈತಿಕ ಕರೆ ಮೌನ ವಹಿಸಿದ್ದು, ಇದರಿಂದ ಜನತೆಗೆ ಏನು ನಿರೀಕ್ಷೆ ಮಾಡಬಹುದು ಎಂದು ಸಂಜು ಕೌರಿ ಪ್ರಶ್ನಿಸಿದರು. ಹೆಬ್ಬಾಳು ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಸಂವಿಧಾನ ಹೆಸರಿನಲ್ಲಿ ಕಾಂಗ್ರೆಸ್ ಸಭೆ ನಡೆಸಿರುವುದು ಅಸಂಗತ. ಈ ಸಭೆಗೆ ಪಿಡಿಒ ಕೂಡ ಹಾಜರಾಗಿಲ್ಲ. ಸರ್ಕಾರ ಅವರದ್ದೇ ಇದ್ದರೆ ಏನು ಬೇಕಾದರೂ ಮಾಡುವ ಮನೋಭಾವವನ್ನು ಬಿ ಶಿವರಾಮ್ ತೋರುತ್ತಿದ್ದಾರೆ ಎಂದು ದೂರಿದರು. ಹೆಬ್ಬಾಳು ಗ್ರಾಮ ಪಂಚಾಯಿತಿ ಸಭೆ ಸಂಬಂಧ ಬಿ ಶಿವರಾಮ್ ಅವರು ಅಧಿಕಾರಿಗಳ ಮೇಲೆ ದರ್ಪ ತೋರಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸಂಜು ಕೌರಿ ಒತ್ತಾಯಿಸಿದರು. ಆನ್ಲೈನ್ಗಳಲ್ಲಿ ನಡೆಯುತ್ತಿರುವ ಟ್ರೆಂಡ್ಗಳಿಗೆ ಬಿಜೆಪಿ ಕಾರ್ಯಕರ್ತರ ಕೈವಾಡ ಇಲ್ಲ ಎಂದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡ ಪರ್ವತಯ್ಯ ಅವರು, ಸರ್ಕಾರ ನಮ್ಮದೇ ಅಲ್ಲದಿದ್ದರೂ ಬಿಜೆಪಿಯವರು ಇನ್ನಷ್ಟು ಅನುದಾನ ತರುವುದೇ ಬಿ ಶಿವರಾಮ್ ಅವರಿಗೆ ಹೊಟ್ಟೆಕಿಚ್ಚಿಗೆ ಕಾರಣ. ಸರ್ಕಾರಿ ಕಚೇರಿಗಳಲ್ಲಿ ಸಭೆ ಮಾಡುವುದೇ ಅವರ ಗೀಳು. ಹೆಬ್ಬಾಳು ಗ್ರಾಮ ಪಂಚಾಯಿತಿಯಲ್ಲಿ ಸಭೆ ನಡೆಸಿರುವುದು ಅಧಿಕಾರಿಗಳಿಗೆ ತಲೆದಂಡಾಗುವ ಕೆಲಸ ಆಗಲಿದೆ ಎಂದರು. ಶಾಸಕರು ರಿಯಲ್ ಎಸ್ಟೇಟ್ ಮಾಡುತ್ತಿರುವುದು ಅವರ ವೈಯಕ್ತಿಕ ವಿಚಾರ. ಆದರೆ ಬಿ ಶಿವರಾಮ್ ಪರದವರು ದಂಧೆ ನಡೆಸುತ್ತಿದ್ದಾರೆ. ತಾಲೂಕು ಪಂಚಾಯಿತಿಯಲ್ಲಿ ಏಜೆಂಟ್ಗಳಾಗಿ ಕೆಲಸ ಮಾಡುವವರು ಅನೇಕರು ಇದ್ದಾರೆ ಎಂದು ಆರೋಪಿಸಿದರು. ಸಾಲು ಪಟ್ಟಿ ಮಾಡಿಬಿಟ್ಟು ಪತ್ರಿಕಾಗೋಷ್ಠಿ ಮಾಡಿದ್ರು. ಆ ಪತ್ರಿಕಾಗೋಷ್ಠಿಯಲ್ಲಿ ಅವರು ಆರೋಪಗಳು ಏನಾದ್ರು ಒಂದು ಸತ್ಯಕ್ಕೆ ಸ್ವಲ್ಪ ಇದ್ರೆ ಯಾರು ಅಂತ ಆಯಿತು, ಇವರು ಮಾಡಿದ್ರೆ ಏನೋ ಸತ್ಯ ಇದೆ ಅಂತ ಹೇಳ್ಬೋದಾಗಿದೆ. ಮಾನ್ಯ ಶಿವರಾಮಣ್ಣವರು ಶಾಸಕರ ಸಾಧನೆ ಏನು ಅಂತ ಹೇಳಿದರೆ, ಕಮಿಷನ್ ಆಸೆಗೆ ಚರಂಡಿ ರಸ್ತೆಗಳನ್ನ ಅವರು ಮಾತ್ರ ಬುದ್ಧಿ ಪೂಜೆ ಮಾಡಿ ಕೆಲಸ ನಡೀತಾ ಇದೆ. ಬೇರೆ ರೈತರ ಸಮಸ್ಯೆ ಆಗಲಿ, ಇನ್ನು ಅನೇಕ ಜ್ವಲಂತ ಸಮಸ್ಯೆಗಳ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಂತ ಆರೋಪ ಮಾಡ್ತಾರೆ. ಈ ಚರಂಡಿ ಹಾಗೂ ರಸ್ತೆ ಅಭಿವೃದ್ಧಿ ಕಾಮಗಾರಿ ಮಾಡ್ತಾ ಇರೋದಕ್ಕೆ ಯಾರು ಒಬ್ಬ ರಾಜಕಾರಣಿಗಳು ಟೀಕೆ ಮಾಡ್ತಾ ಇರೋರು ಇದ್ದಾರೆ ಅಂದ್ರೆ ಶಿವರಾಮಣ್ಣವ್ರೊಬ್ಬರೇ. ಕಮಿಷನ್ ಆಸೆಗೋಸ್ಕರ ಕೆಲಸ ಮಾಡ್ತಾ ಇರೋದ್ರಲ್ಲ, ಇವರದೇ ಸರ್ಕಾರ. ಇವರ ಲೆಟರೇಟ್ ಮೇಲೆ ಅಧಿಕಾರಿಗಳು ಹೊರಗಡೆ ಆಗಿ ಬಂದಿರೋರೆ, ಇವರಿಗೆ ಫೇವರ್ ಆಗಿರೋ ಅಧಿಕಾರಿಗಳೇ ಇಲ್ಲಿರೋದು ಹೆಚ್ಚಿನ ಭಾಗ, 90% ಭಾಗ. ಅವ್ರ ಮುಖಾಂತರ ಸರ್ಕಾರ ಇವ್ರದೇ ತನಿಖೆ ಮಾಡ್ತೀವಿ. ಕಮಿಷನ್ ಯಾರು ತಗೊಂಡಿದ್ದಾರೆ, ಕೊಟ್ಟಿರೋದು ಯಾರು, ಇಸ್ಕೊಂಡಿರೋದು ಯಾರು ಅನ್ನೋದು ಬೇಕಲ್ಲ. ಪತ್ರಿಕಾಗೋಷ್ಠಿಯಲ್ಲಿ ನಗರ ಕಾರ್ಯದರ್ಶಿ ರಾಘವೇಂದ್ರ, ಸತೀಶ್ ವಸಂತ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.